ನಮಸ್ಕಾರ ನನ್ನೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ಸ್ಗಳಿಗೆ. ಇದು NS73. ಕಳೆದ ವಿಡಿಯೋದಲ್ಲಿ ನೀವು ಗುರುವಾಯನಕೆರೆಯಿಂದ ಬೆಳ್ತಂಗಡಿ ಮತ್ತು ಉಜಿರೆ ನಗರ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಬೆನಕ ಹಾಸ್ಪಿಟಲ್ನವರೆಗೆ ರಸ್ತೆಯ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ. ಈಗ ಅಲ್ಲಿಂದ ಮುಂದಕ್ಕೆ ಏನೆಲ್ಲ ಆಗ್ತಿದೆ, ಉಜಿರೆ ನಗರ ಭಾಗಕ್ಕೆ ಏನೆಲ್ಲ ಕೆಲಸ ಆಗ್ತಿದೆ, ಅದ್ರ ಬಗ್ಗೆ ನಿಮಗೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. NS73 ಅನ್ನುವ ಬಗ್ಗೆ ಮೊದಲು ಮಾಹಿತಿ ಕೊಡುವ. BC ರೋಡ್ನಿಂದ ವಿಲ್ಲಂಪುರಂವರೆಗೆ ಇದ್ದದ್ದಂಥ ಹೈವೇ ಈಗ BC ರೋಡ್ನಿಂದ ತುಮಕೂರಿಗೆ ಕ್ಲೋಸ್ ಆಗ್ತದೆ. NH73 ನ್ಯಾಷನಲ್ ಹೈವೇ 73. ನಾವೀಗ ಉಜಿರೆ ನಗರ ಭಾಗದಲ್ಲಿ ಬಂದಿದ್ದೇವೆ. ಕಳೆದ ಬಾರಿ ಮಳೆಗಾಲ ಆಗುವಾಗಲೇ ಇಲ್ಲಿರುವಂಥ ಬೃಹತ್ಕಾರದ ಮರಗಳನ್ನು ಕಡಿಯುವಂಥ ಕೆಲಸವನ್ನು ಮಾಡಿದರು. ಮತ್ತು ಅದಾದ ನಂತರ ಯಾವುದೇ ರೀತಿಯ ಕೆಲಸವನ್ನು ಇಲ್ಲಿ ಕಂಟಿನ್ಯೂ ಮಾಡಿಲ್ಲ. ನೀವು ನೋಡ್ಬೋದು, ಇಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ಈ ಡ್ರೈನೇಜ್ ಏನು ಬರ್ತದೆ, ಇದು ಸೆಂಟ್ರ್ನ ರಸ್ತೆಯಾಗಿ ಬರ್ತದೆ. ಎಡಭಾಗದಲ್ಲಿ ಸರ್ವಿಸ್ ರಸ್ತೆ ಬರ್ತದೆ, ಬಲಭಾಗದಲ್ಲೂ ಕೂಡ ಸರ್ವಿಸ್ ರಸ್ತೆ ಬರ್ತದೆ. ಮಧ್ಯದಲ್ಲಿ ಮುಖ್ಯವಾದ ರಸ್ತೆ ಸಾಗಿ ಹೋಗ್ತದೆ. ನಗರ ಭಾಗದಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಸ್ವಲ್ಪ ಟ್ರಾಫಿಕ್ ಕೂಡ ಆಗಿದೆ. ಉಜಿರೆಯ ಒಂದು ಭಾಗದ ಕೆಲಸ ಯಾವುದೇ ರೀತಿಯ ಕೆಲಸ ಆಗಿಲ್ಲ, ಆದರೆ ಮುಂದಿನ ಭಾಗದ ಕೆಲಸ ಸ್ವಲ್ಪ ಆಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವು ಇಲ್ಲಿ ನೋಡ್ಬೋದು, ಈ ಸರ್ಕಲ್ ಏನಿದೆ ಇದು ಧರ್ಮಸ್ಥಳಕ್ಕೆ ತಿರುಗುವಂಥ ಸರ್ಕಲ್. ಮತ್ತು ಈ ಧರ್ಮಸ್ಥಳದಿಂದ ಏನು ಪೆರಿಯ ಶಾಂತಿವರೆಗೆ, ಉಜಿರೆಯಿಂದ ಪೆರಿಯ ಶಾಂತಿವರೆಗೆ ಇದೆ, ಅದು ಕೂಡ ಒಂದು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮಾರ್ಕಿಂಗ್ ಕೂಡ ಎಲ್ಲ ಆಗಿದೆ. ವರ್ಕ್ ಆರ್ಡರ್ ಕೂಡ ಬಂದಿದೆ. ಯಾವುದೇ ರೀತಿಯ ಕೆಲಸ ಸ್ಟಾರ್ಟ್ ಆಗಿರೋದಿಲ್ಲ. ನಾವೀಗ ಮುಂದಕ್ಕೆ ಸಾಗುತ್ತಾ ಉಜಿರೆಯಿಂದ ಮುಂದಕ್ಕೆ ಸಾಗ್ತಾ ಚಾರ್ಮುಡಿ ಕಡೆಗೆ ಹೊರಟಿದ್ದೇವೆ. ಇಲ್ಲಿ ಸಹ ನೀವು ನೋಡ್ಬೋದು, ಎಡಬದಿಯಲ್ಲಿ ಸಣ್ಣ ಸಣ್ಣ ಬದಿಯಲ್ಲಿ ಅಲ್ಲಲ್ಲೇ ಸ್ವಲ್ಪ ಡ್ರೈನೇಜ್ಗಳನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಸಂಪೂರ್ಣವಾದಂಥ ಕೆಲಸ ಆಗಿಲ್ಲ ಇನ್ನು. ಬಲಭಾಗದಲ್ಲಿ ಸಹ ನೀವು ಡ್ರೈನೇಜನ್ನು ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಮುಂದಕ್ಕೆ ಬಂದ ನಂತರ SDM ಕಾಲೇಜ್ ಮುಗಿದ ನಂತರ ಈ ಪೆಟ್ರೋಲ್ ಬಂಕಿಂದ ಮುಂದಕ್ಕೆ ಸ್ವಲ್ಪ ರಸ್ತೆ ಕೆಲಸ, ಅಗಲೀಕರಣ ಆಗುವಂಥ ಕೆಲಸ ಡ್ರೈನೇಜ್ ಆಗಿ ಎರಡು ಬದಿಯಲ್ಲಿ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಕೆಲಸ ಆಗಿದೆ, ಆದರೆ ಅಲ್ಲಲ್ಲೇ ಮತ್ತೆ ಬಾಕಿ ಕೂಡ ಉಳಿದಿದೆ. ಇದರ ಸರ್ವಿಸ್ ರಸ್ತೆ ಕೆಲಸ ಬಾಕಿ ಉಳಿದಿರ್ತದೆ, ಅಂದರೆ ಮುಖ್ಯವಾದ ಮಧ್ಯದ ರಸ್ತೆ ಮಾತ್ರ ಕೆಲಸ ಆಗಿರ್ತದೆ. ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಯ ಕೆಲಸ ಬಾಕಿ ಉಳಿದಿದೆ. ಉಜಿರೆಯ ನಗರದಿಂದ ಚಾರ್ಮುಡಿಗೆ ಹೋಗುವಾಗ ಆಗ್ತಿರುವಂಥ ಕೆಲಸದ ಬಗ್ಗೆ ಮಾಹಿತಿನ ನಿಮಗೆ ನಾನು ತೋರಿಸ್ತಿದ್ದೇನೆ. ನಗರ ಭಾಗದಿಂದ ಮುಂದಕ್ಕೆ ನಾವು ಹೊರಟಾಗ ಕಕ್ಕಿಂಜೆ, ಸೋಮನಕಾಡು ಮತ್ತು ಚಾರ್ಮುಡಿ ಭಾಗಕ್ಕೆ ಹೊರಟಾಗ ರಸ್ತೆ ಕೆಲಸ ಸ್ವಲ್ಪ ಆಗಿದೆ. ಅದನ್ನು ನೀವು ಇದರಲ್ಲಿ ನೋಡ್ಬೋದು. ಇದು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಒಂದು ಇದು ಹೇಳ್ಬೋದು, ಅಂದರೆ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಆ ಪ್ಲ್ಯಾಂಟನ್ನು ಉಜಿರೆಯಿಂದ ಮುಂದಿನ ಭಾಗಕ್ಕೆ ಹಾಕೊಂಡಿದ್ದಾರೆ.
ಮೆಟೀರಿಯಲ್ಸನ್ನು ಒಂದು ಭಾಗಕ್ಕೆ ಶಿಫ್ಟ್ ಮಾಡ್ಕೊಂಡಿರುವಂಥ ಕೆಲಸ ಈ ಭಾಗದಲ್ಲಿ ಆಗಿದೆ. ಇದರಿಂದ ಮುಂದಕ್ಕೆ ನೋಡಿ ತಡೆಗೋಡೆಗಳನ್ನು ಕಟ್ಟುವಂಥ ಕೆಲಸ ಅಲ್ಲಲ್ಲೇ ಆಗಿದೆ ಮತ್ತು ರಸ್ತೆ ಕೆಲಸಗಳು ಸ್ವಲ್ಪ ದೂರ ಆದ ನಂತರ ಮತ್ತೆ ಬಾಕಿ ಉಳಿದಿರುವಂಥದ್ದು. ಮುಂದೆ ನಮಗೆ ನೇತ್ರಾವತಿ ನದಿಯ ಬ್ರಿಡ್ಜ್ ಕೂಡ ಸಿಗ್ತದೆ. ಇದು ಕಳೆದ 5 ವರ್ಷದ ಹಿಂದೆ ಓಪನ್ ಆಗಿರ್ತದೆ. ನಿಡಿಗಲ್ ಅಂತ ಏನು ಊರಿದೆ ಆ ಭಾಗದಲ್ಲಿ ಈ ಬ್ರಿಡ್ಜು 5 ವರ್ಷಗಳ ಹಿಂದೆಯೇ ಓಪನ್ ಆಗಿರ್ತದೆ. ಇದು ಕೆಲಸ ಇಲ್ಲಿ ಸ್ಟಾರ್ಟ್ ಆದಾಗ ಮೊದಲ ಕೆಲಸ ಎಲ್ಲಿ ಮಾಡಿದ್ರು ಅಂತಂದರೆ ಈ ಭಾಗದಲ್ಲಿ ಮಾಡಿದ್ರು. ಏನು ನಿಡಿಗಲ್ ಅಂತ ಏನು ಭಾಗ ಇದೆ ಈ ಭಾಗದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಕೆಲಸ ಮೊದಲು ಆಗಿದ್ದು ಇದೇ ಜಾಗದಲ್ಲಿ. ಕಳೆದ 3 ವರ್ಷದ ಹಿಂದೆಯೇ ಈ ಜಾಗದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿದರು. ಇದಕ್ಕೆ ಮತ್ತೆ ಈಗ ಒಳ್ಳೆಯ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ನೋಡಿ ಎಷ್ಟು ಸರಾಗವಾಗಿ ಸಾಗ್ಬೋದು. ಈ ರೀತಿಯಾದ ಒಂದು ಒಳ್ಳೆಯ ರಸ್ತೆ ನಮಗೆ ಚಾರ್ಮಡಿಯಿಂದ ಗುಂಜಲ್ಕಟ್ಟೆವರೆಗೂ ಏನು 34 ಕಿಲೋಮೀಟರ್ ರಸ್ತೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಆ ರಸ್ತೆ ಸಂಪೂರ್ಣವಾಗಿ ಮುಗಿದಾಗ ಸರಾಗವಾಗಿ ನಾವು ಈ ಥರ ಹೋಗಲಿಕ್ಕೆ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇರೋದು. ಇದು ಎರಡೂ ಬದಿಯಲ್ಲಿ ನಿಡಿಗಲ್ನ ಅರಣ್ಯ ಕ್ಷೇತ್ರ ಆಗಿರೋದ್ರಿಂದ ಯಾವುದೇ ರೀತಿಯ ಡ್ರೈನೇಜ್ಗಳ ಅವಶ್ಯಕತೆ ಇರೋದಿಲ್ಲ ಮತ್ತು ಯಾವುದೇ ರೀತಿಯ ತಡೆಗೋಡೆಗಳು ಕೂಡ ಅವಶ್ಯಕತೆ ಇರೋದಿಲ್ಲ. ಅರಣ್ಯ ಭಾಗದ ಜಾಗ ಆಗಿರೋದ್ರಿಂದ ಕಳೆದ ವರ್ಷ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಏನು ಮಣ್ಣನ್ನು ಅಗೆದು ರಸ್ತೆಗೆ ಹಾಕಿದ್ರು, ಯಾವುದೇ ರೀತಿಯ ಜಲ್ಲಿ ಕಲ್ಲುಗಳನ್ನು ಹಾಕದೇ ಇರುವಾಗ ಈ ಭಾಗದಲ್ಲಿ ಅತಿ ಹೆಚ್ಚು ಅಡಚಣೆ ಆಗ್ತಾ ಇತ್ತು. ಅದನ್ನು ಟ್ರಾಫಿಕ್ಗಳು ಹೆಚ್ಚಾಗಿ ಆಗ್ತಿದ್ದಾಗ ಇಲ್ಲಿಯ ಬಗ್ಗೆ ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದೆ. ಅದು ನ್ಯೂಸ್ನಲ್ಲಿ ಕೂಡ ಬಂದಿತ್ತು. ನಾವು ನಿಡಿಗಲ್ ಏನು ಸೇತುವೆ ಇದೆ ಅಲ್ಲಿಂದ ಹೊರಟ್ರೆ ನೋಡಿ ಸರಾಗವಾಗಿ ಒಂದು 3-4 ಕಿಲೋಮೀಟರ್ಗಳು ರಸ್ತೆ ಆಗಿರುವ ಕಾರಣಕ್ಕೆ ಸರಾಗವಾಗಿ ನಾವು ಸಾಗಿ ಬರ್ತಾ ಇದ್ದೇವೆ. ಅಲ್ಲಿಂದ ಮುಗಿಸಿ ಬಂದಾಗ ಮತ್ತೆ ನೋಡಿ ಎರಡು ಬದಿಯ ತಡೆಗೋಡೆಗಳು ಡ್ರೈನೇಜ್ಗಳು ಕೆಲಸ ನಡೆದು ರಸ್ತೆಯನ್ನು ಮಧ್ಯದಲ್ಲಿ ಹಾಕುವಂಥ ಕೆಲಸ ನಡೀತಾ ಇದೆ. ಇದು ಸೋಮಂತಡ್ಕ ಮುಂಡಾಜೆ ಕ್ರಾಸಿನ ಸೋಮಂತಡ್ಕದ ಏರಿಯಾ. ಇದು ಏರಿಯಾದ ಭಾಗ ಮಧ್ಯದ ರಸ್ತೆ ಆಗಿದೆ. ಆದರೆ ಸರ್ವಿಸ್ ರಸ್ತೆಗಳ ಬಗ್ಗೆ ಹಾಗೆ ಉಳಿದಿದೆ. ಸೋಮಂತಡ್ಕದವರೆಗೆ ನಾವು ಸರಾಗವಾಗಿ ಬಂದ್ವಿ. ನಿಡಿಗಲ್ನಿಂದ ಸೋಮಂತಡ್ಕದವರೆಗೆ. ಇಲ್ಲಿಂದ ಮುಂದಕ್ಕೆ ಅಲ್ಲಲ್ಲೇ ಕೆಲಸ ಆಗಿದೆ, ಅಲ್ಲಲ್ಲೇ ಕೆಲಸ ಬಾಕಿ ಉಳಿದಿದೆ. ಆ ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಸೋಮಂತಡ್ಕದಿಂದ ಮುಂದೆ ಒಂದು ಬ್ರಿಡ್ಜು ಆಗಿದೆ. ಯಾಕೆ ಅಷ್ಟು ಎತ್ತರಕ್ಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ 2019 ಬಂದಂಥ ಮಳೆಯಲ್ಲಿ ಈ ಬ್ರಿಡ್ಜಿನ ಮೇಲೆ ನೀರು ಹೋಗಿರುವ ಕಾರಣಕ್ಕೆ ಆ ಬ್ರಿಡ್ಜನ್ನು ಅತಿ ಎತ್ತರಕ್ಕೆ ಎತ್ತರಿಸಿದ್ದಾರೆ.
ಇದು ಮುಂಡಾಜೆ ಭಾಗವಾಗಿರುತ್ತದೆ. ಮುಂಡಾಜೆ ಪೋಸ್ಟ್ ಆಫೀಸ್ನ ಏರಿಯಾ ಭಾಗವಾಗಿರುತ್ತದೆ. ಉಜಿರೆ ನಗರ ಭಾಗದಿಂದ ಹೊರಟು ನಾವು ಇಲ್ಲಿಯವರೆಗೆ ಈ ವಿಡಿಯೋನ ನೋಡಿದ್ರಿ. ಎಲ್ಲೆಲ್ಲಿ ಕೆಲಸಗಳು ಎಷ್ಟೆಲ್ಲ ಆಗಿದೆ ಅಂಥೇಳಿ. ನಾನು ಈ ಭಾಗದ ವಿಡಿಯೋವನ್ನು ಇಲ್ಲಿಗೆ ಏಕೆ ನಿಲ್ಲಿಸ್ತೇನೆ ಅಂದರೆ, ಇದು ಇನ್ನೊಂದು ಮಾಹಿತಿಯನ್ನು ಕೊಟ್ಟು ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾನೆ. ಕೊಟ್ಟಿಗೆಹಾರದಿಂದ ಬಂದಂಥವರು ಉಜಿರೆಗೆ ಹೋಗದೆ ಧರ್ಮಸ್ಥಳವನ್ನು ತಲುಪಬೇಕಂದ್ರೆ ನೋಡಿ, ಇಲ್ಲಿ ಬಲಭಾಗಕ್ಕೆ ತಿರುಗಬೇಕು. ಅಂದರೆ ಆ ಕಡೆಯಿಂದ ಬರುವಾಗ ಎಡಭಾಗಕ್ಕೆ ತಿರುಗಬೇಕು. ಕೇವಲ ಅದು 11 ಕಿಲೋಮೀಟರ್ ಆಗಿರ್ತದೆ. ಈ ಭಾಗದಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ರಸ್ತೆ ಆಗಿರ್ತದೆ. ಇಲ್ಲಿಂದ ಮುಂದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಚಾರ್ಮುಡಿ ವರೆಗೂ ಏನು ಕೊನೆಯ ಹಂತದ ಭಾಗವಾಗಿರ್ತದೆ ಅಲ್ಲಿವರೆಗೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.